ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಆತುರದಿಂದ ತೆಗೆದುಕೊಂಡ ನಿರ್ಧಾರಗಳು ಕೆಲವೊಮ್ಮೆ ನಮ್ಮ ಜೀವನವನ್ನೇ ಪಾತಾಳಕ್ಕೆ ತಳ್ಳಬಹುದು, ಮತ್ತೆ ಮೇಲೆ ಎದ್ದು ಬರಲು ಸಾಧ್ಯವಾಗದೇ ಇರಬಹುದು ಸ್ನೇಹಿತರೆ. ಅಷ್ಟೇ ಏಕೆ ನಮ್ಮ ಜೀವವನ್ನೇ ತೆಗೆದುಕೊಳ್ಳಬಹುದು. ಜೀವನ ಎರಡೂ ಕೂಡ ತುಂಬ ಅಮೂಲ್ಯವಾದುದು. ದಿನಾಂಕ 22 ಬುಧವಾರದಂದು ಮಹಾರಾಷ್ಟ್ರದಲ್ಲಿ ನಡೆದ ಭೀಕರ ರೈಲ್ವೆ ದುರಂತವೇ ಇದಕ್ಕೆ ಒಂದು ಸಾಕ್ಷಿಯಾಗಿದೆ. ಮಹಾರಾಷ್ಟ್ರದ ಜಲಗಾವ್-ಫರಾಂಡಾ ರೈಲ್ವೆ ನಿಲ್ದಾಣದ ಬಳಿ ಚಲಿಸುತ್ತಿದ್ದ ಪುಷ್ಪಕ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎಂಬ ವದಂತಿಯನ್ನು ಅಲ್ಲಿದ್ದ ಪ್ರಯಾಣಿಕರು ನಂಬಿ ಹೆದರಿಕೊಂಡು ರೈಲಿನಲ್ಲಿದ್ದ ಎಮರ್ಜೆನ್ಸಿ ಚೈನನ್ನು ಎಳೆದರು. ನಂತರ ಹಿಂದೆ ಮುಂದೆ ನೋಡದೆ ಗಾಬರಿಯಿಂದ ತಮ್ಮ ಜೀವವನ್ನು ಬೆಂಕಿಯಿಂದ ಉಳಿಸಿಕೊಳ್ಳಲು ರೈಲಿನಿಂದ ಇಳಿಯಲು ಶುರು ಮಾಡಿದರು. ಹೀಗೆ ಭಯದಿಂದ ಇಳಿಯುತ್ತಿದ್ದ ಪ್ರಯಾಣಿಕರಿಗೆ ಇನ್ನೊಂದು ಟ್ರ್ಯಾಕ್ನಲ್ಲಿ ಮತ್ತೊಂದು ರೈಲು ಬರಬಹುದು ಎಂದು ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು. ಒಂದು ರೈಲಿನಿಂದ ಜೀವ ಉಳಿಸಿಕೊಳ್ಳಲು ಇಳಿದ ಪ್ರಯಾಣಿಕರು ಮತ್ತೊಂದು ರೈಲಿಗೆ ಬಲಿಯಾದರು ಸ್ನೇಹಿತರೆ. ಹೀಗೆ ಪ್ರಯಾಣಿಕರು ತಮ್ಮ ಜೀವವನ್ನು ಬೆಂಕಿಯಿಂದ ಉಳಿಸಿಕೊಳ್ಳಲು ಹೋಗಿ ಬಾಣಲೆಗೆ ಬಿದ್ದಂತೆ ಪುಷ್ಪಕ್ ರೈಲಿನಿಂದ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಹೋಗಿ ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲಿಗೆ ಸಿಕ್ಕಿ ಸುಮಾರು 12 ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಮತ್ತು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಆಯಸ್ಸು ಮುಗಿದರೆ ಯಾವುದಾದರೂ ರೀತಿಯಲ್ಲಿ ಯಮಪಾಶಕ್ಕೆ ಸಿಲುಕಲೇಬೇಕು ಎಂಬುದಕ್ಕೆ ಈ ಘಟನೆ ಒಂದು ಉದಾಹರಣೆಯಾಗಿದೆ. ಧನ್ಯವಾದಗಳು ಸ್ನೇಹಿತರೆ.